ನಮಸ್ಕಾರ. ದಿವ್ಯ ಸಂದೇಶ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತವರ್ಷಿಣಿ. ಈಗಾಗಲೇ ಕಳೆದ ಸಂಚಿಕೆಗಳಲ್ಲಿ ಕಾಲಜ್ಞಾನದ ಬಗ್ಗೆ ಹಾಗೆ ಕೆಲವೊಂದಷ್ಟು ಭವಿಷ್ಯವಾಣಿಗಳ ಬಗ್ಗೆ ಮುಂಚಿತವಾಗಿಯೇ ಗುರೂಜಿ ನಮ್ಮ ಕಾರ್ಯಕ್ರಮದಲ್ಲಿ ಹೇಳಿದ್ರು. ಅದೀಗಾಗಲೇ ನಡೆದು ಹೋಗಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅದರ ಒಂದು ರಿಕ್ಯಾಪನ್ನು ನೋಡ್ತಾ ಮುಂದೆ ಏನಾಗಬಹುದು, ಈಗಿನ ಒಂದು ಪ್ರೆಸೆಂಟಲ್ಲಿ ಏನು ನಡೀತಾ ಇದೆ ವಿಚಾರಗಳು, ಅದರ ಫ್ಯೂಚರ್ ಏನಿರುತ್ತೆ, ಇದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಹೋಗ್ತಾರೆ ಗುರೂಜಿ. ನಮ್ಮೊಟ್ಟಿಗೆ ಖ್ಯಾತ ಜ್ಯೋತಿಷಿಗಳು, ಕಾಲಜ್ಞಾನಿಗಳು, ರಾಜ ಋಷಿ ಎಂಬ ಬಿರುದಿನಿಂದ ವಿಜಾತಿಯಾಗಿರುವಂತಹ ಶ್ರೀ ಕಿರಣ್ ಕುಮಾರ್ ಗುರೂಜಿಯವರಿದ್ದಾರೆ. ಇವರು ತತ್ವಮಸಿ ಗುರು ಪರಂಪರಾ ಫೌಂಡೇಶನ್ನ ಸಂಸ್ಥಾಪಕರು ಕೂಡ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರುಜಿ, ನೀವು ಹಿಂದೆ ನಮ್ಮ ಒಂದು ಹಿಂದಿನ ಸಂಚಿಕೆಗಳಲ್ಲಿ ನೀವು ಕಾಲಜ್ಞಾನವನ್ನ ಹೇಳಿದ್ರಿ, ಪ್ರಿಡಿಕ್ಟ್ ಮಾಡಿದ್ರಿ ಫ್ಯೂಚರ್ನ. ಅದು ನಡೆದು ಹೋಗಿದೆ ಆಲ್ರೆಡಿ. ಉಪಮುಖ್ಯಮಂತ್ರಿ ಒಬ್ರು ಅಸ್ತಂಗತವಾಗ್ತಾರೆ, ಒಂದು ಸಡನ್ ಡೆತ್ ಆಗತ್ತೆ ಅನ್ನೋದ್ರ ಬಗ್ಗೆ ನೀವು ಮುಂಚೆಯೇ ಮಾತಾಡಿದ್ರಿ. ಅದು ನಿನ್ನೆ ನಾವು ಆ ಒಂದು ಸಿಚುವೇಶನ್, ಆ ಸಿನಾರಿಯೋನ ಫೇಸ್ ಮಾಡಿದ್ವಿ. ಈ ಒಂದು ಸಿನಾರಿಯೋ ಬಗ್ಗೆ ನೀವು ಮಾತಾಡೋದಾದ್ರೆ ಗುರುಜಿ, ಇದನ್ನು ಮಾತಾಡ್ಲಿಕ್ಕಿಂತ ಮುಂಚೆ ಒಂದು ಕ್ವಿಕ್ ರೀಕ್ಯಾಪ್ ಅನ್ನ ನೋಡ್ತಾ ಬರೋಣ. ಯಾಕಂದ್ರೆ ಅದು ಒಂದೇ ಅಲ್ಲ, ಇನ್ನೂ ಹಲವು ಭವಿಷ್ಯವಾಣಿಗಳು ನಿಜ ಆಗಿದೆ, ನಡೀತಾ ಇದೆ. ಅದರ ಒಂದು ರೀಕ್ಯಾಪ್ ಅನ್ನ ನೋಡ್ಕೊಂಡು ಬರೋಣ ಗುರುಜಿ. ಮೊದಲಿಗೆ ಈ ಉಪಮುಖ್ಯಮಂತ್ರಿ ಒಬ್ರು ಅಸ್ತಂಗತರಾಗ್ತಾರೆ ಅಂತ ಹೇಳಿದ್ರಿ ಗುರುಜಿ, ಯಾರವರು ಅಂತ ಹೇಳೋದು ಬೇಡ, ನಾನು ವಾಶ್ರೂಮ್ ಹೋಗೇ ಬಿಡಲ್ಲ. ಆಮೇಲೆ ಉಪಮುಖ್ಯಮಂತ್ರಿಗಳಾಗಿ ಮಂತ್ರಿ ಪದವಿಯೆಲ್ಲ ಪಡ್ಕೊಂಡಂಥವ್ರು, ಅವರಿಗೆ ತುಂಬ ಗಂಡಾಂತರ ಇದೆ. ಅವರು ಅಸ್ತಂಗತ ಆಗುವಂಥ ಸಾಧ್ಯತೆಗಳು ಶೀಘ್ರದಲ್ಲಿದೆ. ಇವರೊಬ್ಬರು ಪ್ರಭಾವಿ ನಾಯಕರು. ಆ್ಯಕ್ಚುಲಿ ಇವ್ರದ್ದು ಕೂಡ ಹೇಗಿದೆ ಅಂದರೆ, ಒಂದು ಆಯುಷ್ಯ ಅದು ಅವಧಿ ಇರುತ್ತೆ ಒಬ್ಬೊಬ್ಬರಿಗೆಲ್ಲ, ಅದು ಮುಗಿದು ಕೆಲವೊಂದು ಪ್ಲಸ್ ಪಾಯಿಂಟ್, ಬೋನಸ್ ಪಾಯಿಂಟಲ್ಲಿ ಹೋಗ್ತಾ ಇದ್ದಾರೆ. ಕಾರಣ ಅವ್ರಿಗೆ ದೈವ ರಕ್ಷಣೆ ಮಾಡ್ಕೊಂಡು ಹೋಗ್ತಾ ಇದೆ. ಅವ್ರು ಏನಾಗ್ತಾರೆ, ಬರೋ ದಿನಗಳಲ್ಲಿ ನೋಡಿದ್ರಲ್ಲ ವೀಕ್ಷಕರೇ, ಬಹಳ ಸೂಕ್ಷ್ಮವಾಗಿ ನೇರವಾಗಿ ಗುರೂಜಿ ಹೇಳಿದ್ರು. ಉಪಮುಖ್ಯಮಂತ್ರಿಯೊಬ್ಬರು ಅಸ್ತಂಗತರಾಗ್ತಾರೆ ಅನ್ನೋದು, ಅದನ್ನ ಕೂಡ ನಾವು ನೋಡಿ ಆಯಿತು. ಹಾಗೆ ಚಿನ್ನದ ಬೆಲೆ ಗಗನಕ್ಕೇರಿ ನಿಲ್ಲತ್ತೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಗೋಲ್ಡ್ ರೇಟ್ ಸ್ಟ್ರೈಕ್ ಆಗತ್ತೆ ಅನ್ನೋದನ್ನ ಕೂಡ ಹೇಳಿದ್ರು. ಅದನ್ನ ನಾವು ಈ ದಿನ ನೋಡ್ತಾ ಇದ್ದೀವಿ. ಹಾಗೆ ಮತ್ತೊಂದು ಅಂತಂದ್ರೆ, ವಿಶೇಷವಾಗಿ ಮೇದಿನಿ ಕಂಪಿಸ್ತಾಳೆ ಅಂತ ಹೇಳಿದ್ರು. ಲಕ್ಕುಂಡಿಯಲ್ಲಿ ಭೂಮಿ ಕಂಪಿಸ್ತು, ನಿಧಿ ಪತ್ತೆ ಆಯಿತು, ಬೇರೆ ಬೇರೆ ವಿಚಾರಗಳು ಕೂಡ ಈಗ ಈಚೆ ಬರ್ತಾ ಇದೆ. ಹಲವಾರು ವಿಚಾರಗಳು, ಭವಿಷ್ಯವಾಣಿ ಗುರೂಜಿ ಹೇಳಿದಂಥದ್ದು ನಿಜವಾಗಿದೆ, ನಮ್ಮ ಕಣ್ಮುಂದೆ ಇದೆ. ಅದನ್ನು ಮಾತಾಡ್ತಾ ಹೋಗೋಣ ಗುರೂಜಿ. ಈಗ ಮೊದಲನೇದಾಗಿ ಉಪಮುಖ್ಯಮಂತ್ರಿ ಒಬ್ರು ಅಸ್ತಂಗತರಾಗ್ತಾರೆ ಅನ್ನೋದಾಗಿ ನೀವು ಹೇಳಿದ್ರಿ, ಅದು ನಡೆದು ಹೋಗಿದೆ. ಮೇರು ವ್ಯಕ್ತಿಯವರು ಹಾಗೆ ಅಧಿಕಾರದಲ್ಲಿದ್ರು, ಜೊತೆಗೆ ಅನ್ಎಕ್ಸ್ಪೆಕ್ಟೆಡ್ ಅಂತಾನೆ ಹೇಳಬಹುದು ಗುರೂಜಿ. ಈ ಬಗ್ಗೆ ನೀವು ಮಾತಾಡೋದಾದ್ರೆ ಅದು ನಿಮ್ಗೆ ಅನ್ಎಕ್ಸ್ಪೆಕ್ಟೆಡ್, ಬಟ್ ನನಗೆ ಎಕ್ಸ್ಪೆಕ್ಟೆಡ್. ಅದು ಹೇಗೆ ಅಂತಂದರೆ, ಆಲ್ರೆಡಿ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡಿದ್ವಿ. ಸೊ ಅವ್ರದ್ದು ಏನಾಗುತ್ತೆ ಅಂದರೆ, ಅಜಿತ್ ಪವಾರ್ ಅವ್ರದ್ದು ಒಂದು ಸೂರ್ಯ ರಾಶಿ ಅಂದರೆ ಸನ್ ಸೈನ್ ಪ್ರಕಾರ ನೋಡಿದಾಗ ಅವ್ರದ್ದು ಕರ್ಕಾಟಕ ರಾಶಿಯಲ್ಲಿ ಬೀಳ್ತಾರೆ. ಸೊ ನಾ ಕರ್ಕಾಟಕ ರಾಶಿಯಲ್ಲಿ ಇದೇ ಚಾನಲಲ್ಲಿ ತುಂಬ ಕೇರ್ಫುಲ್ ಆಗಿರ್ರಿ ಅಂತ ಅಷ್ಟು ರಾಶಿ ಪ್ರೊಡಿಕ್ಷನ್ ಮಾಡಬೇಕಾದಾಗ ಅಲರ್ಟ್ ಮಾಡಿದ್ದೆ. ಸೊ ಅದಲ್ಲದೆ ಇವರು ತುಂಬ ಪವರ್ಫುಲ್ ಆಗಿರುವಂಥ ಡೆಪ್ಯೂಟಿ CM ಅಂತಲೇ ಹೇಳಿದ್ದೆ. ಇವಾಗ ರಾಜಕೀಯದಲ್ಲಿ ಸುಮಾರು ಪೋಸ್ಟ್ಗಳಿವೆ, ಯಾವುದು ಅಬಕಾರಿ ಆಗಲಿ, ನೀರಾವರಿ ಸಚಿವರಾಗಲಿ, ಹಣಕಾಸು ಬೇರೆ ಬೇರೆ ಇದೆ. ಅದು ನಾವು ಸ್ಪೆಸಿಫಿಕ್ಕಾಗಿ ಅದೇ ಪೋಸ್ಟ್ ಅಂತ ಪಿಕ್ ಮಾಡಿ ಹೇಳಿರುವಂಥದ್ದು. ಸೊ ಹಾಗಾಗಿ ಅದು ಏನೋ ಒಂದು ದುರಂತ ನಡೆದೋಯ್ತು ಅವ್ರದ್ದು. ಅದು ಹೇಳ್ದಂಗೆ ನಡೆದಾಗಿದೆ. ಇನ್ನು ಮಿಕ್ಕಿದ್ದೆ ಅಂದರೆ, ಇವಾಗ ಗೋಲ್ಡ್ ರೇಟ್ ಕೂಡ ನಾವು ಅವಾಗ ಪ್ರಿಡಿಕ್ಷನ್ ಮಾಡಿದಾಗ ಗೋಲ್ಡ್ ರೇಟ್ ಈ ಥರ ರೆಕಾರ್ಡ್ ಬ್ರೇಕ್ ಆಗುತ್ತೆ ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ನಾವು ಪ್ರಿಡಿಕ್ಷನ್ ಹೇಳಿದ್ವಿ, ಈ ಬರೋ ವರ್ಷಗಳಲ್ಲಿ ಹೇಗಿರ್ತದೆ 2026 ಗೋಲ್ಡ್ ರೇಟ್ ರೆಕಾರ್ಡ್ ಬ್ರೇಕ್ ಆಗುತ್ತೆ, ತುಂಬ ಹಿಂದೆಂದು ಕಾಳದಿರುವಂಥ ಹೈಕ್ ಆಗಿಬಿಡುತ್ತೆ ಅಂತ ಹೇಳಿದ್ವಿ. ಸೊ ಅದೇ ಥರನಾಗಿ ನಡೆದೋಯ್ತು. ಮತ್ತು ಇವಾಗ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವಂತಹ ಸ್ಲೋಗನ್ನು, ಮೇದಿನಿ ಕಂಪಿಸ್ತಾಳೆ, ಅಧಿಕಾರ ಬದಲಾಗುತ್ತೆ, ಮತ್ತೆ ಕರ್ಮಕಾಂಡಗಳು ಬರ್ತವೆ, ಎಲ್ಲ ಇಯರ್ ಆಫ್ ಪ್ಯೂರಿಫಿಕೇಶನ್ ಎಕ್ಸ್ಪೋಸ್ ಅಂತ ಹೇಳಿದ್ವಿ. ತುಂಬಾನೆಲ್ಲ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ವೈರಲ್ ಆಗ್ಬಿಟ್ಟಿದೆ. ಇವಾಗ ಮೇದಿನಿ ಕಂಪಿಸ್ತಾಳೆ ಅಂತ ಹೇಳಿದ್ವಿ, ಕಂಟಿನ್ಯೂಸ್ ಆಗಿ ಲಕ್ಕುಂಡಿಯಲ್ಲಿ 10 ದಿನಗಳು ಉತ್ಖನನ ಆಯಿತು. ಸುಮಾರು ವಿಷಯಗಳು ಬಂದು ಹೊರಗಡೆ, ಸರ್ಪದ ವಿಷಯ ಆಗಲಿ ಮತ್ತು ನಿಧಿ ವಿಷಯಗಳಲ್ಲಿ ಸುಮಾರು ವಿಷಯಗಳು ಬಂತು. ಅಧಿಕಾರ ಬದಲಾವಣೆ, ದಿಸ್ ಇಸ್ ಇಯರ್ ಆಫ್ ಎಕ್ಸ್ಚೇಂಜಿಂಗ್ ದ ಪವರ್,
ಇದು ಕೇವಲ ಒಂದು ಟ್ರೈಲರ್ ಮಾತ್ರ. ಇವಾಗ ರಾಷ್ಟ್ರದ ಅಧ್ಯಕ್ಷರು ಚೇಂಜ್ ಆದರು ಬಿ ಜೆ ಪಿಯಲ್ಲಿ, ಮತ್ತು ಎಷ್ಟೋ ಒಂದು ಕರ್ಮಕಾಂಡಗಳು ಎಕ್ಸ್ಪೋಸ್ ಆಗ್ತವೆ ಅಂತ ಹೇಳಿದ್ವಿ. ಈ ತಿಂಗಳಲ್ಲಿ ನೋಡ್ಬೋದು, ಜನವರಿ ತಿಂಗಳಲ್ಲಿ ಬರೀ ಈ ಒಂದು ಇಲ್ಲೀಗಲ್ ಸಂಬಂಧಗಳು, ಇಲ್ಲೀಗಲ್ ಇಶ್ಯೂಗಳು, ಇಲ್ಲೀಗಲ್ದೇ ಸಂಬಂಧಗಳದ್ದೇ ಎಕ್ಸ್ಪೋಸ್ ಆಯಿತು. ಎಸ್ಪೆಷಲಿ ಒಬ್ಬರು DIG ಅವ್ರದ್ದು ತುಂಬಾ ಈ ಕರ್ನಾಟಕದಲ್ಲಿ ಇಡೀ ದೇಶಾದ್ಯಂತ ವೈರಲ್ ಆಗೋಯ್ತು ಆ ವಿಷಯದ್ದು. ಅದಲ್ಲದೆ ವಿಶೇಷ ಇನ್ನೂ ಹೇಳಿದ್ವಿ, ಅಧಿಕಾರವನ್ನು ಬದಲಾವಣೆ ಆಗುತ್ತೆ ಅಂತ ಹೇಳಿದ್ವಿ, ಅದೇ ಥರನಾಗಿ ಅಧಿಕಾರ ಕೂಡ ಬದಲಾವಣೆ ಆಯಿತು. ಗುರುಜಿ, ಈಗ ಇಂತಹ ವಿಚಾರಗಳನ್ನು ನಾವು ನೋಡಿದಾಗ ಒಂದು ರೀತಿ ಎಲ್ಲೋ ಒಂದು ಕಡೆ ಭಯವೂ ಆಗತ್ತೆ, ಹಾಗೆ ಒಂದು ಕಡೆ ಜನರಲ್ಲಿ ಒಂದು ನಂಬಿಕೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಗುರುಜಿ. ಜನರು ಇವಾಗ ಪ್ರೆಡಿಕ್ಷನ್ ಮಾಡ್ತಿರ್ಬೇಕಾದ್ರೆ ಯಾರೋ ಒಬ್ರಿಗೆ ಹೋಗಿ ಹೇಳಿದಾಗ ಈ ರೀತಿ ಆಗತ್ತೆ ಭವಿಷ್ಯದಲ್ಲಿ, ನೀವು ಎಚ್ಚರವಾಗಿರಬೇಕು, ನೀವು ಹೇಳಿದ್ರಿ ಈಗ ಅಂಥ ಪರ್ಟಿಕ್ಯುಲರ್ ರಾಶಿಗಳಿಗೆ ತೊಂದರೆ ಇದೆ ಅನ್ನೋದಾಗಿ, ಅದು ಹೇಳಿದ ಮೇಲೂ ಕೆಲವೊಬ್ರು ನೆಗ್ಲೆಕ್ಟ್ ಮಾಡೋದು ಕೂಡ ಹೆಚ್ಚಿದೆ. ಸೊ ಈ ಬಗ್ಗೆ ನೀವು ಹೇಳೋದಾದ್ರೆ ಗುರುಜಿ. ಈಗ ಹೇಳೋದು ನನ್ನ ಧರ್ಮ ಇರುತ್ತೆ, ನಾನು 10 ಜನಕ್ಕೆ ಹೇಳ್ತೀನಿ ಈ ಥರ ಆಗುತ್ತಪ್ಪ ಅಂತ ಹೇಳ್ತೀನಿ. ನಂಬಿದವರು ಒಳ್ಳೆಯದು, ನಂಬದೇ ಇದ್ದವ್ರಿಗೆ ಅವ್ರ ಹಣೆ ಬರ. ಯಾಕಂದರೆ ಕಾಲಚಕ್ರ ಅನ್ನೋದು ಯಾರಿಗೂ ಕಾಯಲ್ಲ. ನಂಬಲಿ ನಮ್ಮದೇ ಇರಲಿ, ಅವನಿಗೆ ಎಫೆಕ್ಟ್ ಬಿದ್ದೇ ಬೀಳುತ್ತೆ. ಕಾಲಚಕ್ರ ಯಾವತ್ತೂ ಕರ್ಮದ ಫಲವಾಗಿರುತ್ತೆ, ಕರ್ಮದ ಪರವಾಗಿರುತ್ತೆ. ಕರ್ಮ ಹೆಂಗಿರುತ್ತೆ ಹಂಗೆ ಕಾಲಚಕ್ರನೂ ಅವರಿಗೆ ರಿವರ್ಸ್ ಆಗ್ತಾ ಹೋಗುತ್ತೆ. ನಾನು ಏನು ಅವ್ರಿಗೆ ಅವೇರ್ನೆಸ್ ಮಾಡಬೇಕು, ಅವೇರ್ನೆಸ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಅಷ್ಟೇ. ಗುರುಜಿ, ಇನ್ನು ಕಳೆದ ಯುಗಾದಿಯಲ್ಲಿ ಕೂಡ ನೀವು ಒಂದು ಮಾತನ್ನು ಹೇಳಿದ್ರಿ, ಈ ಇತಿಹಾಸದ ಉದಾಹರಣೆಗಳನ್ನು ನೀವು ನೀಡಿ ಹೇಳಿದ್ರಿ. ಶಿವಾಜಿ ಮಹಾರಾಜರು ಹಾಗೆ ಸಂಭಾಜಿ ಮಹಾರಾಜರ ಕಾಲದಂತೆ ದೊಡ್ಡ ರಾಜಕೀಯ ಶಕ್ತಿಗಳು ಇಲ್ಲಿ ಬಂಧನವಾಗುತ್ತೆ, ಪತನವಾಗುತ್ತೆ, ಭಾರಿ ಪೊಲಿಟಿಕಲ್ ಚೇಂಜಸ್ ಆಗತ್ತೆ ಅಂತ. ಸೊ ಪೊಲಿಟಿಕಲಿ ನಾವು ನೋಡ್ತಾ ಇದ್ರು ಕೂಡ ನೋಡಬಹುದು ಗುರುಜಿ, ಅದು ನೀವು ಕಳೆದ ಯುಗಾದಿಯಲ್ಲಿ ಏನ್ ಪ್ರೆಡಿಕ್ಟ್ ಮಾಡಿದ್ರಿ, ಯುಗಾದಿಯ ನಂತರದಲ್ಲೇ ಸಾಕಷ್ಟು ಬದಲಾವಣೆಗಳು ಆಗ್ತಾ ಬಂದು, ರಾಜ್ಯ ಅಷ್ಟೇ ಅಲ್ಲ ರಾಷ್ಟ್ರದಲ್ಲೂ ಕೂಡ ಇಡೀ ವರ್ಲ್ಡ್ ಅಲ್ಲೇ ನಾವು ಪೊಲಿಟಿಕಲ್ ಚೇಂಜಸ್ ಅನ್ನ ನೋಡ್ತಾ ಬಂದಿದ್ದೀವಿ. ಇನ್ನು ಯಾವ ರೀತಿಯ ಒಂದಷ್ಟು ಬದಲಾವಣೆಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು ಗುರುಜಿ ರಾಜ್ಯ ರಾಷ್ಟ್ರದ ರಾಜಕಾರಣದಲ್ಲಿ? ಯಾವುದೇ ಒಂದು ಪ್ರಿಡಿಕ್ಷನ್ ಮಾಡಬೇಕಾದಾಗ ನನ್ನ ಕೈಲಾದಷ್ಟು ಹಿಂದಿನ ಘಟನಾವಳಿಗೆ ಕಂಪ್ಯಾರಿಸನ್ ಮಾಡಿ ಹೇಳುವಂಥದ್ದು ನನ್ನ ಒಂದು ಪ್ರಿಡಿಕ್ಷನ್ ಶೈಲಿ. ಅಂದರೆ ಕಾಲಘಟ್ಟದ ಮೇಲೆ ಪ್ರಿಡಿಕ್ಷನ್ ಮಾಡುವಂಥ ಶೈಲಿ ನಂದು. ಸೊ ಹಿಂದೆ ಹೇಳಿದ್ವಿ, ಸಂಭಾಜಿ ಮಹಾರಾಜರಿಗೆ ಯಾವ ಥರ ಒಂದು ಮೋಸದಿಂದ ಬಂಧನೆ ಆಯಿತು, ಶಿವಾಜಿ ಮಹಾರಾಜರಿಗೆ ಯಾವ ಥರ ಮೋಸದಿಂದ ಬಂಧನಿಸಿ ಕಾರಾಗಾರದಲ್ಲಿ ಹಾಕಿದರು. ಈ ಒಂದು ಸಂವತ್ಸರ ಫಲ ಹಾಗೇ ಇದೆ ಅಂತ ಹೇಳ್ತೀವಿ. ನೋಡ್ಬೇಕು, ರೀಸೆಂಟಾಗಿ ಇಮ್ರಾನ್ ಖಾನನ್ನು ಕೂಡ ಹಾಗೆ ಒಂದು ಮೋಸದಿಂದನೇ ಜೈಲಲ್ಲಿ ಹಾಕಿದರು. ಅದಲ್ಲದೆ ಬಾಂಗ್ಲಾದೇಶ್ ಪ್ರೆಸಿಡೆಂಟು ಶೇಖ್ ಹಸೀನಾನ ದೇಶದಿಂದನೇ ಒಂದು ಸಮೂಹ ಉಚ್ಚಾಟನೆ ಮಾಡ್ತು. ಅದಲ್ಲದೆ ಶಿ ಸೆಂಟೆನ್ಸ್ ಟು ದ ಡೆತ್, ಗಲ್ಲು ಶಿಕ್ಷೆ ಕೂಡ ಅವರಿಗೆ ವಿಧಿಸಲಾಯಿತು. ಅದಲ್ಲದೆ ಇನ್ನೊಂದು ನಾವು ರಾಜಕೀಯದ ಬಗ್ಗೆ ಏನು ಹೇಳಿದ್ವಿ ಅಂದರೆ, ಡಿಕೇಡ್ಸ್ ಟುಗೆದರ್ ಅಂದ ಯಾರು ರಾಜಕೀಯದಲ್ಲಿ ತುಂಬ ಸ್ಟ್ರಾಂಗಾಗಿ ಕಾಣಿಸ್ತಾ ಇರ್ತಾರೋ ಈ ವರ್ಷ 2026 ಕಣ್ಮರೆ ಆಗ್ಬಿಡ್ತಾರೆ, ಹೊಸ ಜನ್ರೇಷನ್ ಶುರು ಆಗುತ್ತೆ ಅಂತ ಹೇಳಿದ್ವಿ. ಈ ಜನವರಿಯಲ್ಲಿ ಒಬ್ಬರು ನಾವು ಕಳ್ಕೊಂಡಿವಿ. ಇವರು ಡಿಕೇಡ್ ಟುಗೆದರಿಂದ ತುಂಬ ಪೊಲಿಟಿಕಲ್ ಸ್ಟ್ರಾಂಗ್ ಆಗಿದ್ದರು. ಇವರು ಹೇಗೆ ಸೌತ್ ಇಂಡಿಯಾದ ಆಗದೇ ಇದ್ರೂ ಕೂಡ ಸೌತ್ ಇಂಡಿಯಾ ಎಸ್ಪೆಷಲಿ ಉತ್ತರ ಕರ್ನಾಟಕ ಭಾಗದಲ್ಲಿ, ಗಡಿ ಭಾಗದಲ್ಲಿ ರಿವರ್ ಇಶ್ಯೂಸ್ ಆಗಲಿ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಲಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಇವರು ತುಂಬ ಹೈಲಿ ಇನ್ಫ್ಲುಯೆನ್ಸ್, ಅದು 1-2 ವರ್ಷ ಅಲ್ಲ, ಸುದೀರ್ಘ ಕಾಲದಲ್ಲಿ ಇನ್ಫ್ಲುಯೆನ್ಸ್ ಮಾಡಿರುವಂಥ ವ್ಯಕ್ತಿ ಇವರು, ಅವರು ಅಜಿತ್ ಪವಾರ್ ಅವರು. ಸೊ ಹಾಗೆ ಈ ಥರ ನಡೆದಂಥ ಘಟನಾವಳಿಗಳು. ಇನ್ನು ಗುರೂಜಿ, ನೀವು ಮತ್ತೊಂದು ವಿಚಾರವನ್ನ ಪ್ರೆಡಿಕ್ಟ್ ಮಾಡಿದ್ರಿ, ತಾಲಿಕೋಟೆ ಯುದ್ಧದಂತೆ ಭೂಮಿ ರಕ್ತದಿಂದ ಕೆಂಪಾಗತ್ತೆ ಅನ್ನೋದಾಗಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಈಗ ನಮ್ಮ ವರ್ಲ್ಡ್ ಅಲ್ಲಿ ಆಗ್ತಾ ಇರೋ ಯುದ್ಧದ ಪರಿಸ್ಥಿತಿಯನ್ನ ನೋಡಬಹುದು, ಈ ತರ ಆಗ್ತಾ ಇದೆ ಅಂತ. ಈಗ ಇದೇ ಒಂದು ವಿಚಾರ ಮತ್ತೆ ಚರ್ಚೆಗೆ ಬಂದಿದೆ ಗುರೂಜಿ, ಹೀಗೆ ಹೇಳಿದ್ರಿ, ಪ್ರೆಡಿಕ್ಟ್ ಮಾಡಿದ್ರಿ ನೀವು, ಅದೇ ರೀತಿಯಾಗಿ ಆಗ್ತಾ ಇದೆ ಅನ್ನೋದಾಗಿ. ಸೊ ಈ ವಿಚಾರದ ಬಗ್ಗೆ ನೀವು ಮಾತಾಡೋದಾದ್ರೆ? ಇದೇ ಒಂದು 2026 ನಿಮ್ಮ ಚಾನಲ್ಲೇ ಕೂತ್ಕೊಂಡು ಹೇಳಿದೆ, ಈ ವರ್ಷ ಹೇಗುತ್ತೆ ತಾಳಿಕೋಟೆ ಎಕ್ಸ್ಪ್ಲೇನ್ ಮಾಡ್ತಾ ತಾಳಿಕೋಟೆ ಯುದ್ಧದಲ್ಲಿ ಹೇಗೆ ಭೂಮಿ ಕೆಂಪಾಯಿತು ಅಂದರೆ, ಅವಾಗೆಲ್ಲ ವಿಜಯನಗರ ಎಂಪೈರ್ ಮೇಲೆ ಈ ಶಾಹಿ ಖಾನ್ ಪರಿವಾರಗಳು ಯುದ್ಧ ಮಾಡಿದಾಗ ತುಂಬ ಘನಘೋರವಾದಂಥ ಯುದ್ಧ ನಡೆಯಿತು. ಆ ಯುದ್ಧದಲ್ಲಿ ತುಂಬ ಭೂಮಿನೇ ಕೆಂಪಾಗೋಯಿತು. ಸೊ ಹಾಗೇ ಈ ಬರಲಿರೋ ವರ್ಷ ನಡೆಯುತ್ತೆ ಅಂತ ಹೇಳಿದ್ವಿ. ಸೊ ರೀಸೆಂಟಾಗಿ ಇದೇ ತಿಂಗಳಲ್ಲಿ ನೋಡ್ಬೋದು, ಇರಾನ್ನಲ್ಲಿ ಸಾಧಾರಣ ಒಂದು 400 ಮಸೀದಿಗಳು ಧ್ವಂಸ ಆದವು, ಸಾಧಾರಣ ಒಂದು 20,000 ಹೆಚ್ಚು ಜನ ಸತ್ತೋದ್ರು. ಅದಕ್ಕೆ ಬೆಂಕಿಗೆ ಆಹುತಿಯಾಗಿ, ಅದು ಬೆಂಕಿ ಅಂದರೆ ಕೆಂಪು ಬಣ್ಣ, ಬೆಂಕಿಗೆ ಆಹುತಿಯಾಗಿ ಸತ್ತು ಹೋಗ್ಬಿಟ್ರು. ಸುಮಾರು ಮಾಸ್ ಡೆತ್ಗಳೆಲ್ಲ ಆಯಿತು. ಸೊ ಇನ್ನು ಬರಲಿರುವಂಥ ಈ ವರ್ಷದಲ್ಲಿ ಈ ಥರವಾದಂತಹ ಮಾಸ್ ಡೆತ್ ಅನ್ನೋದು ತುಂಬ ಹೇರಳವಾಗಿ ಕಂಡುಬಿಡ್ತೀವಿ. ಇದರ ಯುದ್ಧದಿಂದ ಆಗುತ್ತಿಲ್ಲ, ಇಲ್ಲಾಂದರೆ ಜಲಪ್ರವಾಹ, ಸುನಾಮಿನೋ ಅಥವಾ ಆ ಥರದ ಪ್ರಕೃತಿ ವಿಕೋಪದಿಂದ ತುಂಬ ಆಗಿ ಭೂಮಿನೇ ಬ್ಲಡ್ ಅಂದರೆ ಕೆಂಪುಮಯ ಆಗಿಬಿಡುತ್ತೆ ಇದು. ಗುರುಜಿ, ಅಂದರೆ ಇಂತಹ ವಿಚಾರಗಳಿದ್ದಾಗ ಭಯ, ಆತಂಕ ಎರಡೂ
ಕಾಮನ್ನೇ. ಬಟ್ ಇವು ಭವಿಷ್ಯವಾಣಿಗಳನ್ನು ಪ್ರೆಡಿಕ್ಟ್ ಮಾಡಿದಾಗ ಈ ನಿಮ್ಮ ಒಂದು ನೀವು ಹೇಳಿದ ಹಿನ್ನೆಲೆ ಆಗಿರಬಹುದು, ಆ ಶೈಲಿ ಈಗ ಜನರ ಗಮನ ಸೆಳೀತಾ ಇದೆ ಗುರುಜಿ. ಮತ್ತಷ್ಟು ವಿಚಾರಗಳನ್ನ ತಿಳ್ಕೋಬೇಕು ಅನ್ನೋ ಹಂಬಲ ಕೂಡ ಹೆಚ್ಚಾಗ್ತಾ ಇದೆ, ಏನಾಗಬಹುದು ಮುಂದೆ ಅನ್ನೋದು. ಮುಂದಿನ ಕೆಲವು ವಿಚಾರಗಳ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡ್ತಾ ಹೋಗ್ತೀನಿ ಗುರುಜಿ. ಅದಕ್ಕೂ ಮುನ್ನ ಒಂದು ವಿರಾಮ ತಗೊಂಡು ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ದಿವ್ಯ ಸಂದೇಶ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ಈಗ ಒಂದ್ ರೀತಿ ಹಾಟ್ ಟಾಪಿಕ್ ಅಂತಾನೆ ಹೇಳಬಹುದು ಅಂಡ್ ಭಾರಿ ಸಂಚಲನವನ್ನ ಮೂಡಿಸ್ಬಿಟ್ಟಿದೆ ದೇಶದಲ್ಲಿ. ಅಲ್ಲೋಲ ಕಲ್ಲೋಲ ಅಂತಾನೆ ಹೇಳಬಹುದು. 400 ಕೋಟಿ ದರೋಡೆಯ ವಿಚಾರ. ಸೊ ಕಿಡ್ನಾಪ್ ಮಾಡಿ ಕಂಟೈನರ್ಸ್ ಅನ್ನೇ ಕಿಡ್ನಾಪ್ ಮಾಡಿ ಎಸ್ಕೇಪ್ ಮಾಡಿ ಅದರಲ್ಲಿರುವಂತಹ ಹಣವನ್ನ ದೋಚಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ ಗುರುಜಿ. ಅಂಡ್ ಎಲ್ಲರಲ್ಲೂ ಇರೋ ಒಂದು ಪ್ರಶ್ನೆ ಅಂದ್ರೆ, ಈ 400 ಕೋಟಿ ದುಡ್ಡು ಎಲ್ಲಿ ಹೋಯ್ತು? ಬಹುದೊಡ್ಡ ಸ್ಕ್ಯಾಮ್ ಇದು ಇತಿಹಾಸದಲ್ಲಿ ಅಂತ ಹೇಳಬಹುದು. ಸೊ ಎಲ್ಲಿ ಹೋಯ್ತು? ಇನ್ನೂ ಕೂಡ ನಮ್ಮ ದೇಶದಲ್ಲೇ ಇದೆಯಾ, ದೇಶದಿಂದ ಹೊರಗೆ ಹೋಗಿದ್ಯಾ ಅನ್ನೋ ಪ್ರಶ್ನೆ ಇದೆ ಗುರುಜಿ. ಸೊ ಈ ವಿಚಾರವಾಗಿ ನೀವು ಕ್ರಿಸ್ಪ್ ಆಗಿ ಹೇಳೋದಾದ್ರೆ. ಈಗ ಇದನ್ನೇನಾಗುತ್ತೆ, ನಾವು ಜ್ಯೋತಿಷ್ಶಾಸ್ತ್ರ ಪ್ರಕಾರ ನೋಡ್ಕೊಂಡು ಹೋದರೆ ಇದು ಯಾವಾಗ ಅವ್ರು ಕಂಟೆಂಟ್ ಅಪ್ಲೋಡ್ ಮಾಡಿದ್ರು ಅಂತಲೂ ನಮ್ಮ ಡೇಟ್ ಅಕ್ಯುರೇಟ್ ಇಲ್ಲ, ಟೈಮ್ ಇಲ್ಲ. ಅದು ಯಾವಾಗ ಕಳ್ತಾನೆ ಅಂತಂದ್ರೆ ಡೇಟು ಇಲ್ಲ, ಟೈಮು ಇಲ್ಲ. ಒಬ್ರು 16 ಅಂತಾರೆ, 18 ಅಂತಾರೆ, ಅದು ಗೊತ್ತಿಲ್ಲ. ಸೊ ಈ ಟೈಮಲ್ಲಿ ಏನಾಗುತ್ತೆ, ಇಲ್ಲಿವರು ನಮ್ಮ ಆತ್ಮಶಕ್ತಿ ಅಂದರೆ ಒಂದು ದೈವಶಕ್ತಿ ಇಲ್ಲಿ ಅದಕ್ಕೆ ಭವಿಷ್ಯವಾಣಿ ನುಡಿಯುವಂಥ ಪ್ರಯತ್ನ. ನಾನು ಮೊದಲೇ ಈ ಒಂದು ಸೆಷನ್ ಶುರು ಆಗೋಕ್ಕಿಂತ ಮುಂಚೆ ಎಲ್ಲರಿಗೂ ಹೇಳೋದು ಮಾತೇನೆಂದರೆ, ಇದು ಒಂದು ನನ್ನ ವೈಯಕ್ತಿಕವಾದಂತಹ ಒಪಿನಿಯನು, ನನ್ನ ವೈಯಕ್ತಿಕವಾದಂತಹ ಒಂದು ಇಲ್ಲಿ ಪ್ರಿಡಿಕ್ಷನ್ ಕೊಡ್ತಾ ಇರೋದು. ಇದನ್ನು ಯಾವುದೇ ತನಿಖಾ ವರದಿ ಅಂತ ತಗೊಂಡು ಹೋಗಬಾರ್ದು. ಇದು ಯಾಕಂದರೆ ನನ್ನ ಒಂದು ವೈಯಕ್ತಿಕವಾಗಿ ಏನಾಗುತ್ತೆ, ಯಾಕಂದರೆ 400 crores ಅಂದರೆ ಎಲ್ಲರ ಮನಸ್ಸಲ್ಲಿ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಎಲ್ಲೋಯ್ತು ಏನಾಯಿತು. ಸೊ ಅವ್ರಿಗೆಲ್ಲ ನನಗೂ ಕೂಡ ಇರುತ್ತೆ ಕ್ಯೂರಿಯಾಸಿಟಿ. ಸೊ ನಾನು ಕಂಡುಕೊಂಡಿದ್ದೇನೆ, ಮತ್ತೊಮ್ಮೆ ಜನಗಳಿಗೆ ತೋರಿಸ್ಕೊಡ್ತಾ ಇದ್ದೇನೆ. ಇದು ಒಂದು ಕ್ಯಾಸುವಲ್ ಆಗಿ ಎಲ್ಲರೂ ತಗೊಳ್ಬೇಕು. ಇದು ನನ್ನ ವೈಯಕ್ತಿಕ ಒಂದು ಪ್ರಿಡಿಕ್ಷನ್ ಆಗಿರುತ್ತೆ. ಇದು ಅಷ್ಟು. ಇನ್ನು 400 crores ಬಗ್ಗೆ ವಿಶ್ಲೇಷಣೆ ಚರ್ಚೆ ಮಾಡ್ಕೊಂಡು ಹೋಗೋಣ. ಹಾಗಾದ್ರೆ ಮೊದಲಿಗೆ ಅದು 400 crores ನಮ್ಮ ಭಾರತದಲ್ಲೇ ಇನ್ನೂ ಇದೆಯಾ ಅಥವಾ ಇಲ್ಲಿಂದಲೂ ಕೂಡ ಸಾಗಿಸಲಾಗಿದೆಯಾ ಅನ್ನೋದು ಪ್ರಶ್ನೆ. ಸರಿ, ನೋಡೋಣ. ಒಂದನೇ ಪ್ರಶ್ನೆ, ಭಾರತದ ಒಳಗಡೆ ಇದೆಯೋ, ಭಾರತದಿಂದ ಆಚೆ ಹೋಗಿದೆಯೋ? ಹಾಗೆ ನಿಜವಾಗ್ಲೂ ಕೂಡ ಹೇಳ್ದಂಗೆ ದೋಚಿದಾರ 400 ಕೋಟಿನ ಅಂತ? ಭಾರತದಿಂದ ಹೊರಗಡೆ ಹೋಗಿಲ್ಲ, ಭಾರತದಲ್ಲೇ ಇದೆ. ಭಾರತದಲ್ಲಿ ಇದೆ. ಎರಡನೇದು, ದೋಚಿದಾರ, ಸತ್ಯ ನಡೆದಿದೆಯಾ ಘಟನೆ ನೋಡೋದಾದ್ರೆ ನಡೆದಿರೋ ಘಟನೆ ಕೂಡ ಸತ್ಯ, ಅದು ಕೂಡ ಅದು ಆಗಿದೆ, ದರೋಡೆ ಅಂತ ಆಗಿದೆ. ಗುರುಜಿ, ಮುಂದೆ ಈಗ ಈ ಹಣನ 400 ಕೋಟಿ ಹಣ ಅಂದಾಗ ಕಂಟೈನರ್ಗಳನ್ನ ತಗೊಂಡು ಹೋಗಿದ್ದಾರೆ ಅಂತಂದಾಗ ಒಂದೇ ಜಾಗದಲ್ಲಿ ಇಡೋದು ಸೇಫ್ ಅಲ್ಲ ಅನ್ನೋದು ಅವರಿಗೂ ಕೂಡ ಗೊತ್ತಿರುತ್ತೆ. ಸೊ ಹಾಗಾಗಿ ಈ 400 ಕೋಟಿ ಹಣ ಒಂದೇ ಜಾಗದಲ್ಲಿ ಇದೆಯಾ ಅಥವಾ ಬೇರೆ ಬೇರೆ ಜಾಗಗಳಿಗೆ ಡಿಸ್ಟ್ರಿಬ್ಯೂಟ್ ಆಗಿದೆಯಾ ಅಂತ? ಸರಿ, ಡಿಸ್ಟ್ರಿಬ್ಯೂಷನ್ ಆಗಿದೆ ಅಂತ ನೋಡೋಣ. ಡಿಸ್ಟ್ರಿಬ್ಯೂಟ್ ಆಗಿರೋ ಸಂಗತಿ ನಿಜ. ಒಂದು ಕಡೆ 20% ಹೋಗಿದೆ, ಒಂದು ಕಡೆ 80% ಹೋಗಿದೆ. ಡಿಸ್ಟ್ರಿಬ್ಯೂಟ್ ಆಗಿರೋ ಸಂಗತಿ ನಿಜ. ಅದು 20:30 20 ತೋರಿಸ್ತದೆ. ಸೊ ಅದು ಹೆಚ್ಚು ಕಡಿಮೆ ಒಂದು 10ಕ್ಕಿಂತ 20 ಕೆಳಗೆ ಆಗ್ಬೋದು, ಅಂದರೆ ನಿಯರ್ ಬೈ ಆಗ್ಬೋದು ಫಿಗರ್ಸಲ್ಲಿ. ಆಗಿರೋದು ಮಾತ್ರ ಡಿಸ್ಟ್ರಿಬ್ಯೂಟ್ ಆಗಿದೆ, ಚಿಕ್ಕ ಅಮೌಂಟ್ ಅದು. ಓಕೆ ಗುರುಜಿ, ಚೋರ್ಲಾ ಘಾಟಲ್ಲಿ ಇದು ದರೋಡೆ ಪ್ರಕರಣ ನಡೆದಿರೋದು. ಸೊ ಅಲ್ಲೇ ಆ ಸುತ್ತಮುತ್ತಲಿನ ಪ್ರದೇಶದಲ್ಲೇ ಈ ರೀತಿ ಹಣ ಡಿಸ್ಟ್ರಿಬ್ಯೂಟ್ ಆಗಿ ಇನ್ನೂ ಅಲ್ಲೇ ಇದೆಯಾ ಹೇಗೆ ಅಂತ? ಚೋರ್ಲಾ ಘಾಟಲ್ಲೇ ಇದೆಯಾ ಅಮೌಂಟ್ ಇಲ್ಲ ಅಂತ ನೋಡೋಣ. ಚೋರ್ಲಾ ಘಾಟಲ್ಲಿ ಅಮೌಂಟ್ ಇಲ್ಲ ಇವಾಗ. ಚೋರ್ಲಾ ಘಾಟ್ ಅಕ್ಕಪಕ್ಕದಲ್ಲಾಗಲಿ ಎಲ್ಲಿಯೂ ಅಮೌಂಟ್ ಕಾಣಿಸ್ತಾ ಇಲ್ಲ. ಓಕೆ ಗುರುಜಿ, ಈಗ ಸಾಮಾನ್ಯವಾಗಿ ಈ ರೀತಿ ದೊಡ್ಡ ಹೈಸ್ಟ್ ಆಗತ್ತೆ ಅಂತಂದಾಗ, ಕದೀತಾರೆ ಅಂತಂದಾಗ ಅದನ್ನ ಏನ್ ಮಾಡ್ತಾರೆ, ಸುರಂಗಗಳಲ್ಲಿ ಅಂಡರ್ ಗ್ರೌಂಡ್ ಅಲ್ಲಿ ಬಚ್ಚಿಡೋದು, ಸಿಗ್ಲೇಬಾರ್ದು ಯಾರ ಕೈಲೂ, ಗುಹೆಗಳಂತ ಪ್ರದೇಶಗಳನ್ನ ಹುಡುಕಿ ಅಲ್ಲಿ ಹೋಗಿ ಬಚ್ಚಿಡೋದು. ಯಾಕಂದ್ರೆ ಇದು ಪ್ಯೂರ್ಲಿ ಕಂಪ್ಲೀಟ್ ಕ್ಯಾಶ್ ಇದೆ. ಹಾಗಾಗಿ ಆ ರೀತಿಯ ಒಂದಷ್ಟು ಸ್ಥಳಗಳನ್ನ ಆಯ್ಕೆ ಮಾಡ್ಕೊಂಡು ಅಲ್ಲೆಲ್ಲಾದ್ರೂ ಬಚ್ಚಿಟ್ಟಿದ್ದಾರೆ. ಯಾವ ಸ್ಥಳದಲ್ಲಿ ಇರಬಹುದು ಅದು ಅಂತ? ಸುರಂಗ ಅಥವಾ ಬೆಟ್ಟ ಗುಡ್ಡ ಅಥವಾ ನೋಡೋಣ.
ಸುರಂಗದಲ್ಲಿ ಅಥವಾ ಬೆಟ್ಟ ಗುಡ್ಡೆ ಗುಹೆಗಳು ಅಲ್ಲೆಲ್ಲ ಬಚ್ಚಿಟ್ಟಿದ್ದಾರ? ಇಲ್ಲಮ್ಮ, ಅಲ್ಲೆಲ್ಲೂ ಇಲ್ಲ. ಸುರಂಗದಲ್ಲಿಯೂ ಇಲ್ಲ, ಗುಹೆಗಳಲ್ಲಿಲ್ಲ, ಅಥವಾ ಯಾವ್ದು ಅರಣ್ಯ ಪ್ರದೇಶದಲ್ಲಿ ಇಲ್ಲ. ಹಾಗಾದ್ರೆ ಅದು ಇದ್ದದ್ದು ಯಾವುದಂದ್ರೆ ಇಷ್ಟೆಲ್ಲ ಬಿಟ್ಟು ನೋಡಿದ್ರೆ ಮನುಷ್ಯಕೃತವಾದಂತಹ ಕಟ್ಟಡಗಳಾಗ್ಬೋದು ಅಥವಾ ಮನುಷ್ಯಕೃತವಾದಂತಹ ಪ್ಲೇಸಲ್ಲಿ ಇದು ಅಲ್ಲಿ ಅಮೌಂಟ್ ಇದೆ. ಸೊ ಆ ಒಂದು ಲೊಕೇಶನ್ ಎಲ್ಲಿರಬಹುದು ಏನು ಅನ್ನೋ ಐಡಿಯಾ ಇದೆಯಾ ಗುರೂಜಿ? ಸುತ್ತಮುತ್ತ ಅಂತ ಹೇಳಿದ್ರೆ ಯಾವ ರೀತಿ ಈಗ ಎಲ್ಲರೂ ಕೂಡ ಒಂದಷ್ಟು ಐಡಿಯಾಗಳನ್ನ ಉಪಯೋಗಿಸ್ತಾರಲ್ಲ ಗುರೂಜಿ, ಸಂಪ್ಗಳ ನಿರ್ಮಾಣ ಮಾಡ್ಕೊಳ್ಳೋದು ಹೊಸದಾಗಿ, ಆ ರೀತಿ ಏನಾದ್ರೂ ಕಂಪ್ಲೀಟ್ ಪ್ರೀ ಪ್ಲಾನ್ ಮಾಡಿ ಮಾಡಲಾಗಿದ್ಯಾ ಅಂತ? ಯಾಕಂದ್ರೆ ಇದು ಆಕ್ಚುಲಿ ಬರ್ತಾ ಇರೋದೇ 4 ರಾಜ್ಯಗಳ ಹೆಸರು: ಕರ್ನಾಟಕ, ಗೋವಾ, ಮಹಾರಾಷ್ಟ್ರ, ಗುಜರಾತ್ ಮತ್ತು ತೆಲಂಗಾಣ. ಸೊ ಈ ಪ್ರದೇಶದಲ್ಲಿ ಎಲ್ಲಿ ಇದೆ ಅಮೌಂಟು? ಕರ್ನಾಟಕ ಗಡಿಪಾರದಲ್ಲಿದೆಯೋ, ಮಹಾರಾಷ್ಟ್ರ ಗಡಿಯಲ್ಲಿದೆಯೋ, ಗುಜರಾತ್ ಗಡಿಯಲ್ಲಿದೆಯೋ, ಆಂಧ್ರ ಗಡಿ ಅಂದರೆ ತೆಲಂಗಾಣ ಗಡಿಯಲ್ಲಿ ಹೋಗಿದೆಯೋ, ಗೋವಾದಲ್ಲಿದೆಯಾ ಅಂತ ನೋಡೋಣ. ಮಹಾರಾಷ್ಟ್ರ ಮತ್ತು ಗುಜರಾತ್. ಸೊ ಮಹಾರಾಷ್ಟ್ರದಲ್ಲಿ ಚಿಕ್ಕ ಅಮೌಂಟು, ಗುಜರಾತಿಗೆ ಅದು ಗುಜರಾತಿನ ಮೂಲದ್ದೇ ಅಂತ ಹೇಳ್ತಾರೆ. ಅದು ಎಲ್ಲಿ ಬಂದಿದೆಯೋ ಮೇಜರ್ ಅಮೌಂಟು ಅಲ್ಲಿಗೆ ಹೋಗಿ ಸ್ಟಕಪ್ ಆಗಿದೆ. ಅದು ಚಿಕ್ಕ ಅಮೌಂಟು ಅಂದರೆ ಒಟ್ಟಿನಲ್ಲಿ ಇದು ಡಿವೈಡ್ ಆಗಿದೆ. ಅಮೌಂಟ್ ಚಿಕ್ಕ ಅಮೌಂಟ್ ಒಂದು ಕಡೆ ಇದೆ, ದೊಡ್ಡ ಅಮೌಂಟ್ ಒಂದು ಕಡೆ ಇದೆ. ಅದು ದೊಡ್ಡ ಅಮೌಂಟಿಂದ ಎತ್ಕೊಂಡ್ಬಿಟ್ಟು ಚಿಕ್ಕ ಅಮೌಂಟನ್ನು ಒಂದು ಕಡೆ ಎಲ್ಲ ಸಾಗಿಸಿದ್ದಾರೆ. ಅದು 20% ಅಂತ ಮಹಾರಾಷ್ಟ್ರ ಗಡಿಯಲ್ಲಿ ಅಂತ ತೋರಿಸುತ್ತೆ. ಮಿಕ್ಕಿದ್ದು 80% ಬಂದ್ಬಿಟ್ಟು ಗುಜರಾತ್ ಗಡಿ ಅಂತ ತೋರಿಸುತ್ತೆ ಇದು. ಸೊ ಇದು ಅಂದಾಜಲ್ಲಿ ನಾವು ಇವಾಗ, ಯಾಕಂದರೆ ಅದು ಎಲ್ಲಿ ನಡೆದಿದೆ ಅಂದರೆ ನಾವು ಆ ಘಟನೆ ನಾನು ಇರಲಿಲ್ಲ, ಜಗತ್ತಲ್ಲಿ ಯಾರೂ ಇರಲಿಲ್ಲ. ಸೊ ಇದೇನಾಗುತ್ತೆ, ನಾವು ಯೂನಿವರ್ಸನ್ನು ತಗೊಂಡು ಹೇಳುವಂಥ ನಮ್ಮ ಆತ್ಮಶಕ್ತಿಯಿಂದ ಹೇಳುವಂಥದ್ದು. ಸೊ ಇಲ್ಲಿ ಏನಾಗುತ್ತೆ, 100% ರೀಚ್ ಆಗಿಲ್ಲ ಅಂತಂದ್ರೂ 60-70% ಗ್ಯಾರಂಟಿ ಹಿಟ್ ಆಗುತ್ತೆ. ಸೊ ಇದು ಒಂದು ಓವರಾಲ್ ಪ್ರೊಡಕ್ಷನ್. ಇವಾಗ ನನ್ನ ಮುಂದೆ ನೀವು ಕೂತ್ಕೊಂಡಿದ್ದೆ, ಇವಾಗ ನೀನು ವೈಯಕ್ತಿಕ ಕ್ವಶನ್ ಕೇಳಿದಾಗ ಡೈರೆಕ್ಟ್ ಅವರ ಆತ್ಮ ಸ್ಕ್ಯಾನ್ ಮಾಡಿ ಬರುವಂಥದ್ದು 100% ಅಕ್ಯುರೇಟ್ ಬಂದ್ಬಿಡುತ್ತೆ. ಈಗ ಎಲ್ಲೋ ನಡೆದ ಘಟನಾವಳಿಗಳು ನಮ್ಮ ಆತ್ಮಶಕ್ತಿ ಪ್ರಿಡಿಕ್ಷನ್ ಮಾಡಿದಾಗ ಅಲ್ಲಿ ಏನಾಗುತ್ತೆ, 60-70% ಅದು ಹಿಟ್ ಆಗಿರುತ್ತೆ. ಸೊ ಇವು ನಾನು ಕೊಡ್ತಾ ಇರೋ ಪ್ರಿಡಿಕ್ಷನ್ಸು ಕೂಡ ಜನರಲೈಸ್ 60-70% ಅಲ್ಲಿ ಹಿಟ್ ಆಗಿರುತ್ತೆ. ಒಂದು ಬ್ಲೂ ಪ್ರಿಂಟ್ ಅಂತ ಹೇಳ್ತಾರಲ್ಲ, ಸೊ ಆ ಬ್ಲೂ ಪ್ರಿಂಟಲ್ಲಿ ಇಷ್ಟ ಆಗಿದೆ ಅಂತ ತೋರಿಸ್ತಾ ಇರ್ತಾಯಿದೆ. ಗುರುಜಿ, ಈಗ ಮತ್ತೊಂದು ಡೌಟ್ ಏನು ಅಂತಂದ್ರೆ, ಈಗ ಪತ್ತೆ ಆಗತ್ತಾ ಹಣ ಎಲ್ಲಿ ಹೋಗಿ ಸೇರಿದೆ? ಇನ್ನೊಂದು 2-3 ತಿಂಗಳಲ್ಲಿ ನಮಗೆ ಗೊತ್ತಾಗಬಹುದಾ ಇದ್ರ ಹಿಂದೆ ಯಾರಿದ್ದಾರೆ ಏನು? ಹಣ ಪತ್ತೆ ಆಗತ್ತಾ ಅನ್ನೋದನ್ನ ನೀವು ಪ್ರೆಡಿಕ್ಟ್ ಮಾಡೋದಾದ್ರೆ ನೋಡ, ಇದು ಅಮೌಂಟ್ ಪತ್ತೆ ಆಗತ್ತಾ ಹೇಗೆ? ಇದು 3 ರಿಂದ 6 ತಿಂಗಳವರೆಗೂ ಇದರದ್ದು ಡ್ಯೂರೇಬಲ್ ಟೈಮಿಂಗ್ ಇದೆ. ತುಂಬ ಅವರು ಎಫರ್ಟ್ ಹಾಕಿ ಹುಡುಕಬೇಕು, ಖಂಡಿತವಾಗಿಯೂ ಸಿಗ್ತದೆ. ಬಟ್ ನೋ ಯೂಸ್ ಅಂತ ತೋರಿಸ್ತಾ ಇದೆ. ನೋ ಯೂಸ್ ಅಂತ ತೋರಿಸುತ್ತೆ. ಅಂದರೆ ಇವಾಗ ಎಕ್ಸಾಂಪಲ್ ಹೇಳ್ಬೋದಂದರೆ, ಈಗ ರನ್ಯಾ ರಾವ್ದು ಗೋಲ್ಡ್ ಕೇಸ್ ಆಯಿತು, ಗೋಲ್ಡ್ ಸ್ಮಗಲ್ ಆಯಿತು. ಅದನ್ನು ಇವರು ಪ್ರಾಮಾಣಿಕವಾಗಿ ಇನ್ವೆಸ್ಟಿಗೇಷನ್ ಮಾಡಿ ಪ್ರಾಮಾಣಿಕವಾಗಿ ಹಿಡಿದೇ ಆಗಿದ್ದರೆ ಎಷ್ಟೋ ದೊಡ್ಡ ತಲೆಗಳೇ ಉರುಳೋಗ್ಬಿಡೋದು ಇವಾಗ. ಹೌದು, ಅದು ಏನು ಮಾಡಿದ್ರು, ಮಟ್ಟಿದ್ರೆ ಇವಾಗ ಏನಾಯಿತು, ಈ ಒಂದು ಸೀನಿಯರ್ ರನ್ಯಾ ರಾವ್ ಎಕ್ಸಾಂಪಲ್ ತಗೊಳ್ತೀವಿ. ಆ ಸೀನಿಯರಲ್ಲಿ ಏನಾಯಿತು, ಒಬ್ಳು ರನ್ಯಾ ರಾವ್ ಅಂತಿದ್ದಾಳೆ, ಗೋಲ್ಡ್ ಸ್ಮಗ್ಲ್ ಆಯಿತು, ಇಲ್ಲಿ ಇಷ್ಟು ಅಮೌಂಟ್ ಆಯಿತು. ಮಧ್ಯದಲ್ಲಿ ಸುಮಾರು ದೊಡ್ಡ ಪೊಲಿಟಿಕಲ್ ಲೀಡರ್ ಹೆಸರುಗಳು ಬಂದು ಹೋಯಿತು. ಆದರೆ ಅದು ತುಂಬ ಇನ್ವೆಸ್ಟಿಗೇಷನ್ ಆದಾಗ ತುಂಬ ದೊಡ್ಡ ತಲೆನೇ ಉರುಳೋಗೋದು, ಅದು ನಡೀಲಿಲ್ಲ. ಸೊ ಈ ಕೇಸಲ್ಲೂ ಕೂಡ ನೋ ಯೂಸ್ ಅಂತಂದ್ರೆ ಏನರ್ಥ, ಈ ಕೇಸಲ್ಲಿ ಕೂಡ ಹಾಗೆ ದುಡ್ಡು ಇದೆ ಅಂತ ಗೊತ್ತಾಯಿತು, ಕಳ್ತನ ಆಗಿದೆ ಅಂತ ಗೊತ್ತಾಯಿತು, ಯಾರು ದೊಡ್ಡ ಹೆಸರುಗಳು ಬರ್ತವೆ ಹಾಗೆ ಬಂದ್ಬಿಟ್ಟು ಹಂಗೆ ಮಂಗಮಾಯಾಗಿ ನಿಂತ್ಕೊಂಡ್ಬಿಡುತ್ತೆ. ಇದು ಅಷ್ಟಕ್ಕೆ ಹೋಗುವಂಥದ್ದು, ಯಾವುದು ತುಂಬ ಮಟ್ಟಿಗೆ ಬರುವಂಥದ್ದಲ್ಲ. 3 ರಿಂದ 6 ತಿಂಗಳಿದ್ರ ಅವಧಿ ಅಂತ ಇರೋದು. ಇದಾದ ನಂತರ ಇದನ್ನು ಅಷ್ಟಕ್ಕಷ್ಟೇ ಕ್ಲೋಸ್ ಇರುತ್ತೆ ಆಟ. ಇಂಥ ದೊಡ್ಡದಾಗಿ ಅಂಥ ವ್ಯಕ್ತಿ ಎಕ್ಸ್ಪೋಸ್ ಅಂತ ಖಂಡಿತ ಕಮ್ಮಿ ಕೂಡ ಎಕ್ಸ್ಪೋಸ್ ಆಗಲ್ಲ, ಕಮ್ಮಿ. ಚಾನ್ಸಸ್ ಆರ್ ವೆರಿ ಲೆಸ್. ಎಕ್ಸಾಂಪಲ್ ಏನಂದರೆ ರನ್ಯಾ ರಾವ್ ಗೋಲ್ಡ್ ಕೇಸ್ ರೀಸೆಂಟ್ ಆಗಿರೋದು, ಅದು ಮೇಜರ್ ಇದೆ. ಸೇಮ್ ಕಂಪೇರ್ ಟು ಅದು ಎಲ್ಲ ಸೇಮ್ ಇದೆಲ್ಲ. ಓಕೆ ಗುರೂಜಿ, ಮತ್ತಷ್ಟು ವಿಚಾರಗಳನ್ನು ತಿಳ್ಕೊತೀನಿ. ಮತ್ತೊಂದು ಬ್ರೇಕ್ ತಗೊಂಡು ಬರೋಣ ಕಾರ್ಯಕ್ರಮದಲ್ಲಿ. ವಿಶೇಷ ಕಾರ್ಯಕ್ರಮ ಮುಂದುವರೆಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ.
ವಿರಾಮದ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ಈಗ ಇಂಥ ದೊಡ್ಡ ಮಟ್ಟದಲ್ಲಿ ದರೋಡೆ ಆಗಿದೆ, ಇಂಥ ದೊಡ್ಡ ಮೊತ್ತವನ್ನು ಕದ್ದಿದ್ದಾರೆ, ಕಿಡ್ನ್ಯಾಪ್ ಮಾಡಿದ್ದಾರೆ, ಆ ಡ್ರೈವರನ್ನು ಕೂಡ ಕಿಡ್ನ್ಯಾಪ್ ಮಾಡಲಾಗಿತ್ತು. ಮುಂಚೆ ಯಾರು ಓಡಿಸ್ತಿದ್ದ ಗಾಡಿ ಕಂಟೈನರ್ನ ಆತನಿಗೂ ಕೂಡ ಹಿಂಸೆ ಕೊಡಲಾಗಿತ್ತು ಅನ್ನೋದ ಕಂಪ್ಲೇಂಟ್ ಕೂಡ ಇದೆ. ಸೊ ಈ ರೀತಿ ಇದ್ದಾಗ ಇಲ್ಲಿ ಯಾರೋ ಇಬ್ರು ಸಾಮಾನ್ಯ ವ್ಯಕ್ತಿಗಳಂತೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್ ಮಾಹಿತಿ ಇರಬೇಕು, ಇಷ್ಟು ಅಮೌಂಟ್ ಹೋಗ್ತಾ ಇದೆ, ಇದೇ ದಾರಿಯಲ್ಲಿ ಹೋಗತ್ತೆ, ಅದನ್ನ ಹಿಂಗೆ ನಾವು ದರೋಡೆ ಮಾಡಿ ಹೆಂಗ್ ತಗೊಂಡು ಹೋಗ್ಬೇಕು ಅನ್ನೋ ಕಂಪ್ಲೀಟ್ ರೂಟ್ ಮ್ಯಾಪ್ ರೆಡಿ ಆಗಿರುತ್ತೆ. ಹೀಗಿದ್ದಾಗ ಇದರ ಹಿಂದೆ ಕೈಚಳಕ ಬೇರೆಯವ್ರದ್ದು ಕೂಡ ಪ್ರಭಾವಿಗಳದ್ದು ಇದೆಯಾ, ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಇದೆಯಾ ಅನ್ನೋ ಒಂದು ಕ್ವೆಶನ್ ಕೂಡ ಮೂಡುತ್ತೆ ಗುರೂಜಿ. ಹಾಗಾಗಿ ಅಧಿಕಾರಿಗಳು ಪ್ರಭಾವಿಗಳ ಇನ್ವಾಲ್ವ್ಮೆಂಟ್ ಇದೆಯಾ ನೋಡೋಣ. ಇದೆ ಅಮ್ಮ, ದೊಡ್ಡದವ್ರದ್ದು ಇನ್ವಾಲ್ವ್ಮೆಂಟ್ ಇದೆ, ಅದಕ್ಕೆ ಚಿಕ್ಕ ಪುಟ್ಟದಲ್ಲ, ದೊಡ್ಡ ಜನಗಳ ಇನ್ವಾಲ್ವ್ಮೆಂಟ್ ಇದೆ. ಹಾಗಾಗಿ ಏನಾಗುತ್ತೆ, ಇದು ಅಷ್ಟಕ್ಕಷ್ಟೇ ಒಂದು 3 ತಿಂಗಳು 6 ತಿಂಗಳವರೆಗೂ ಇದು ರವಾ ಇರುತ್ತೆ. ಏನೋ ಒಂದು ಮಾಡಿ ಅದನ್ನು ಮಾಡಿ ಕ್ಲೋಸ್ ಮಾಡಾಕ್ತಾರೆ. ಒಂದು ಯಾವುದೇ ಒಂದು ಫೇಸು ಹೊರಗಡೆ ಬರಲ್ಲ. ಇದು ಅಷ್ಟಕ್ಕಷ್ಟೇ ಹೆಸರು ಓಡಾಡ್ತದೆ. ಒಂದು 4 ದಿನ ಅಲ್ಲಿ ಇಲ್ಲಿ ಹೋಗಿ ರೇಡ್ ಮಾಡ್ದಂಗೆ ಮಾಡ್ತಾರೆ, ವಿಚಾರಧಾರೆ ಮಾಡ್ತಾರೆ. ಬಟ್ 3 to 6 ಮಂತ್ವರೆಗೆ ಟೈಮ್ ಡ್ಯೂರೇಷನ್ ಇರುವಂಥದ್ದು. ಗುರುಜಿ, ಹಾಗಾದ್ರೆ ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿಯ ಒಂದಷ್ಟು ವಿಚಾರಗಳು ಈ ಕೇಸ್ಗೆ ಸಂಬಂಧಪಟ್ಟಂತೆ ಬಹಿರಂಗವಾಗಬಹುದು ನೋಡಬಹುದು ನಾವು? ಸರಿ, ನೋಡೋಣ. ಪೊಲಿಟಿಕಲ್ ಮತ್ತು ಪೊಲೀಸ್ ಇವೆ ಇಬ್ಬರದು ಜಾಸ್ತಿ ಇದರ ಮೇಲೆ ವಿಷಯಗಳು ಸಂಚಾರ ಆಗ್ತಾ ಇರುತ್ತೆ. ಇವ್ರು ಜಾಸ್ತಿ ಮೇಜರ್ ರೋಲ್ ಬೀಳುತ್ತೆ ಇದರಲ್ಲಿ. ಬಟ್ ಎಂಡ್ ಆಫ್ ದ ರಿಸಲ್ಟ್ ಅಷ್ಟೇ, ಇದು ನೋ ಯೂಸ್. 1-2-3 ತಿಂಗಳು ಸದ್ದು ಮಾಡುತ್ತೆ, 3 ರಿಂದ 6 ತಿಂಗಳು ಅಷ್ಟೇ. ಇದು ಏನೇ ಬಂದರೂ 3 ರಿಂದ 6 ತಿಂಗಳು ಒಳಗಡೆನೆ. ಅದಾದ ನಂತರ ಅಷ್ಟೇ ರನ್ಯಾರಾವ್ ಗೋಲ್ಡ್ ಕೇಸ್ ಥರನೇ ಇದು ಇಶ್ಯೂ ಅಷ್ಟೇ. ಗುರುಜಿ, ಮತ್ತೊಂದು ಪ್ರಶ್ನೆ ಇದೆ. ನೀವು ಹೇಳ್ತಿದ್ದೀರಾ ಯಾವುದೇ ಅದೊಂದು 2-3 ತಿಂಗಳಲ್ಲಿ ಮುಗ್ದು ಹೋಗುತ್ತೆ, ಇದು ಮುಚ್ಚಾಕ್ತಾರೆ ಹೇಗೆ ಬಂದ್ರು ಅಂತ. ಬಟ್ ಆದ್ರೂ ಕೂಡ ಅದರಲ್ಲಿ ಆ ಟೈಮ್ ಡ್ಯೂರೇಷನ್ ಅಲ್ಲಿ ಏನಾದ್ರೂ ಪ್ರಭಾವಿಗಳ ಹೆಸರು ಬರಬಹುದಾ, ಸಾರ್ವಜನಿಕರ ಕಿವಿಗೆ ಬೀಳಬಹುದಾ, ಇನ್ವಾಲ್ವ್ಮೆಂಟ್ ಇಂಥವ್ರದ್ದು ಇರಬಹುದು ಅನ್ನೋದಾಗಿ, ಅಧಿಕಾರಿಗಳಾಗಿರಬಹುದು, ಪೊಲಿಟಿಕಲ್ ಲೀಡರ್ಸ್ ಆಗಿರಬಹುದು, ಏನಾದರೂ ಇನ್ವಾಲ್ವ್ಮೆಂಟ್ ಇದೆಯಾ? ಬರುತ್ತಮ್ಮ. ಈಗ ಹೆಂಗೋ ಒಂದು ಹೆಸರುಗಳು ಬರ್ತವೆ ಹೋಗ್ತವೆ. ಬಟ್ ಅದು ಯಾವುದೂ ಕೂಡ ಸ್ಟೇಬಲ್ ಆಗಿ ನಿಲ್ಲೋದಿಲ್ಲ. ಎಂಡ್ ಆಫ್ ದ ರಿಸಲ್ಟ್ ತೋರಿಸ್ತಾರೆ ಅದೇ. ಗುರುಜಿ, ಇನ್ನು ಈ ಪ್ರಕರಣ ನಮ್ಮ ಕರ್ನಾಟಕದ ರಾಜ್ಯ ರಾಜಕೀಯದ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು, ಪರಿಣಾಮ ಬೀಳೋ ಚಾನ್ಸಸ್ ಏನಾದರೂ ಇದೆಯಾ? ನೋಡೋಣ. ಈಗ ಸದನದಲ್ಲಿ ಇವತ್ತೆಲ್ಲ ಅದೇ ಚರ್ಚೆನೇ ನಡೀತಾ ಇದೆ. ನೋಡೋಣ. ಯಾವುದೋ ಒಂದು ಎಫೆಕ್ಟ್ ಬೀಳಲ್ಲ ಕರ್ನಾಟಕ ರಾಜಕೀಯದ ಮೇಲೆ. ಇದರದ್ದು ಯಾವುದೂ ಪರಿಣಾಮ ಬೀಳಲ್ಲ. ಇವು ಸದನದಲ್ಲಿ ಆಯ್ತಲ್ಲ, ಸುಮ್ಮನೆ ಒಬ್ಬರು ಕಿರ್ಚಾಡ್ತಾರೆ, ಕಲ್ಲೇರಿಸ್ತಾರೆ, ಇದಷ್ಟೇ. ನಾಳೆ ಬಿಟ್ಟು ನಾಡ್ದಂದ್ರೆ ಈ ಕ್ಲೋಸೇ ಯಾರು ಒಬ್ಬರು ಕೇಳೋರಲ್ಲ, ಹೇಳೋರಲ್ಲ, ಮಾತಾಡೋಕೆ ಕೂಡ ಆಡಲ್ಲ ಇದ್ರ ಬಗ್ಗೆ. ಗುರುಜಿ, ನೀವು ನುಡಿತಿರುವ ಭವಿಷ್ಯವಾಣಿಗಳು, ಕಾಲಜ್ಞಾನ ಹೇಗಿದೆ ಅಂತಂದ್ರೆ ಒಂದು ರೀತಿ ಕುತೂಹಲವನ್ನು ಕೂಡ ಜನರಲ್ಲಿ ಹೆಚ್ಚು ಮಾಡ್ತಾ ಇದೆ, ಹಾಗೆ ಎಚ್ಚರಿಕೆ ಕೂಡ ಇರಬೇಕು ಅನ್ನೋದನ್ನ ಸಾರಿ ಹೇಳ್ತಾ ಇದೆ. ನಿಮ್ಮ ಶಿಷ್ಯಂದರಿಗೆ ನೀವು ಕಾರ್ಯಕ್ರಮದ ಮುಖಾಂತರ ಸಂದೇಶವನ್ನ ನೀಡೋದಾದ್ರೆ ಗುರುಜಿ? ಇವತ್ತಿನ ಆಟೋ ರೈಟಿಂಗ್ ಸೆಷನ್ನಲ್ಲಿ ಇವಾಗ ಹೇಗೆಂದರೆ, ನಮ್ಮ ಒಂದು ಪ್ರಜ್ಞೆಗೆ ಏನು ಬಂದಿತ್ತು, ಏನು ದೈವಶಕ್ತಿ ಬಂದಿತ್ತು, ಅದನ್ನು ನಾವು ಬರೆದಂಥದ್ದು. ವಿಶೇಷವಾಗಿ ಎಲ್ಲೋ ನಡೆದಿರೋ ಸಂಗತಿಗಳನ್ನ ಅದನ್ನು ಪ್ರಿಡಿಕ್ಟ್ ಮಾಡಬೇಕು ಅಂತಂದ್ರೆ ಅಷ್ಟು ಈಸಿ ಅಂತಲ್ಲ. ಅದು ಎಷ್ಟು ಮಟ್ಟಿಗೆ ಆಗುತ್ತೋ ಅಷ್ಟು ಪ್ರಿಡಿಕ್ಷನ್ ಮಾಡಿದೀವಿ ಸೆಷನ್ನಲ್ಲಿ. ಇದು ಹೆಂಗಾಗುತ್ತೆ, ಜನರಲೈಸ್ ಪ್ರಿಡಿಕ್ಷನ್ ಮಾಡಿದಾಗ 60-70% ಹಿಟ್ ಆಗುತ್ತೆ. ವೈಯಕ್ತಿಕವಾಗಿ ಮುಂದೆ ಕೂತ್ಕೊಂಡಾಗ ಇದರ ಅಕ್ಯುರೇಸಿ ಲೆವೆಲ್ 100% ರೀಚ್ ಆಗುತ್ತೆ. ಸೊ ಹಾಗಾಗಿ ನಾವೆಲ್ಲರೂ ಇದನ್ನು ಒಂಥರ ಕ್ಯಾಶುವಲ್ ಆಗಿ ಕ್ಯೂರಿಯಾಸಿಟಿ ಪ್ರಕಾರ ತಗೊಂಡು ಮುಂದೆ ಇದನ್ನು ಏನಾಗುತ್ತೆ ಅಂತ ಕಾದು ನೋಡೋಣ. ಯಾಕೆ ನನಗೂ ಕೂಡ ಕ್ಯೂರಿಯಾಸಿಟಿ ಇದೆ. 400 ಕೋಟಿ ಅಮೌಂಟ್ ಎಲ್ಲಿ ಹೋಯಿತು, ಹೆಂಗಾಯಿತು ಅಂದರೆ ನನಗೂ ಕೂಡ ಕಾಯಬೇಕಾದಂಥ ಒಂದು ಅನಿವಾರ್ಯ ನನಗೂ ಇದೆ. ಸೊ ನಿಮ್ಮೊಟ್ಟಿಗೆ ನಾನು ಕೂಡ ಇದನ್ನು ವೀಕ್ಷಣೆ ಮಾಡಿ ನೋಡೋಣ. ಮತ್ತು ಸೆಕೆಂಡ್ ಸೆಷನ್, ಇದಕ್ಕೆ ಫಾಲೋಅಪ್ ಸೆಷನ್ ಕೂಡ ಖಂಡಿತವಾಗಿ ಮಾಡ್ತೀನಿ. ಧನ್ಯವಾದ ಗುರುಜಿ, ನಮ್ಮೊಟ್ಟಿಗೆ ಕಾರ್ಯಕ್ರಮದಲ್ಲಿ ಬಂದು ಈ ವಿಚಾರಗಳನ್ನು ಜನರಿಗೆ ತಿಳಿಸ್ಕೊಟ್ಟದಕ್ಕೆ. ಸರ್ವೇ ಜನಃ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ದಿವ್ಯ ಸಂದೇಶ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.